ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಡಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಡೇ 11. ನಿನ್ನೆ ಅಕ್ಕಿ ಚಕ್ಕರಿಗೆ ಬಿಟ್ಟಿದ್ದೆ, ಅಕ್ಕಿ ಬಂದಿಲ್ಲ ಓಕೆನಾ. ನಿನ್ನೆ ಒಂದು ಅಕ್ಕಿ ಕಳೆದೋಗಿದೆ ಓಕೆನಾ. ಈಗ ಅಕ್ಕಿ ಬಿಟ್ಟಿದ್ದೆ, ಸ್ವಲ್ಪ ಆಡ್ತಾ ಇದೆ. ಆಲ್ರೆಡಿ ಬಿಟ್ಟು ಒಂದು ಅರ್ಧ ಗಂಟೆ ಆಯಿತು. ಅಕ್ಕಿ ಸ್ವಲ್ಪ ಎಡ್ ತೊಗೊಂಡು ಈಗ ಇಳ್ದಿದೆ ಅಕ್ಕಿ ಓಕೆನಾ. ಹಾಗೆ ಇನ್ನೊಂದು ಗೂಡಲ್ಲಿ ಏನು ಅಪ್ಡೇಟ್ ಕೊಡಬೇಕು ಅಂದರೆ, ಅಕ್ಕಿಗಳು ಜೊತೆ ಕಿತ್ತಾಕಿದ್ದೀನಿ ಓಕೆನಾ. ಪಟಗಳನ್ನ ಆಲ್ರೆಡಿ ಕೈಗೆ ಎತ್ಕೊಂಡೆ. ಯಾವ ಅಕ್ಕಿ ಪಟ ಕೈ ಎತ್ಕೊಂಡಿದ್ದೀನಿ ಅದನ್ನೆಲ್ಲ ಪೂರ್ತಿ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತೀನಿ. ಗೂಡು ಕ್ಲೀನ್ ಮಾಡ್ಕೊಬೇಕು ಫಸ್ಟು, ಪೇಪರೆಲ್ಲ ಹಾಸಿ ಓಕೆನಾ. ಪಾರ್ಟೇಷನ್ ಇದೆಲ್ಲ ಅದನ್ನೆಲ್ಲ ನೀಟಾಗಿ ಸೆಂಟರ್ ಕೊಟ್ಟು ಅಕ್ಕಿನ ಡಿವೈಡ್ ಮಾಡ್ಕೊಬೇಕು ಓಕೆನಾ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ ನಮ್ಮ ಧೂಮ ತಿರುವಾಲು ಎಲ್ಲ ನೋಡಿ. ಅಕ್ಕಿ ಇವತ್ತು ಸ್ವಲ್ಪ ಚೆನ್ನಾಗಿ ಆಡಿ ಲಾಂಗ್ ಟೈಮ್ ಮಾಡಿ ಕೂತಿದೆ, ಬಾಯಿ ತೆಗೆದು ಬಿಟ್ಟಿದೆ ಓಕೆನಾ. ಫುಲ್ ರೆಕ್ಕೆನ ಬಿಟ್ಟಿದೆ ಓಕೆನಾ. ಅಕ್ಕಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಡಬೇಕು. ಜೊತೆ ಕಿತ್ತಾಕಿರೋದು ನೋಡಿ, ಈ ಕ್ಲಿಪ್ ತೆಗಿಬೇಕು ಓಕೆನಾ. ಸುರ್ಮಿ ಜೊತೆ ಕಿತ್ತಾಕಿದ್ದೀನಿ ಓಕೆನಾ. ಪಟಾನ ಎರಡು ಸಹ ಒಂದು ಚಿಕ್ಕಗಿದೆ, ಇನ್ನೊಂದು ಅಕ್ಕಿ ಗ್ರೋತೆ ಆಗಿಲ್ಲ ಓಕೆನಾ. ಒಂದಕ್ಕಿ ಗ್ರೋತ್ ಆದಾಗ ಇನ್ನೊಂದು ಅಕ್ಕಿ ಗ್ರೋತ್ ಆಗಿಲ್ಲ. ಆ ಪಟಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಬೇಕು. ಈಗ ಲಕ್ವಾ ಜೊತೆ ಕಿತ್ತಾಕಲ್ಲ, ಲಕ್ವಾದ ಜೊತೆ ಕಿತ್ತಾಕ್ಲೇಬಾರ್ದು, ಹೇಳ್ಬೇಕು ಅಂದ್ರೆ ಕಿತ್ತಾಕ್ಬಾರ್ದು. ಏಂತಕ್ಕೆ ಅಂದ್ರೆ ಆ ಅಕ್ಕಿಗಳು ಸಖತ್ ವೀಕ್ ಆಗೋಗುತ್ತೆ ಓಕೆನಾ. ಒಂದ್ಸಲಿ ಜೊತೆ ಕಿತ್ತಾಕಿ ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ಅಷ್ಟೇ. ಸುರ್ಮಿ ಜೊತೆ ಕಿತ್ತಾಕಿದ್ದೀನಿ. ಈ ಅಕ್ಕಿನ ಮೊಟ್ಟೆ ಹಾಕಿಲ್ಲ. ಮತ್ತೆ ನಮ್ಮ ಕೆಳಗಡೆ ಜಾಕ್ ಅದು ಹೆಣ್ಣು ಮಾತ್ರ ಇಲ್ಲಿ ಬಿಟ್ಟಿದ್ದೀನಿ ಓಕೆನಾ. ಇನ್ನು ಗೂಡು ಕ್ಲೀನ್ ಮಾಡ್ಕೊಬೇಕು. ಜೊತೆ ಗೂಡದೆಲ್ಲ ಗೂಡಿ ಪೇಪರ್ ಹಾಸಿ ಪಾರ್ಟೇಷನ್ ಮೇಲೆ ಇದೆ ನೋಡಿ, ಉಡ್ಡಿದೆ. ಅದನ್ನ ನೀಟಾಗಿ ಇಲ್ಲಿ ಕೊಟ್ಟಿದ್ದೀನಲ್ಲ, ಈ ತರ ಪಾರ್ಟೇಷನ್ ಕೊಡಬೇಕು ಓಕೆನಾ. ಇದ್ರ ಮೇಲೂ ಇದಿದೆ ನೋಡಿ ಓಕೆನಾ, ಇದಿದೆ. ಅದು ಬಿಟ್ರೆ ತಾಮ್ರಲು ಮತ್ತೆ ನೋಡಿ ಗೆರ್ವಾ ಪಟ ಅಂದ್ರೆ ತಾಮ್ರಲ್ಲಿ ಬಂದಿರೋ ಗೆರ್ವಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಜೊತೆ ಕಿತ್ತಾಕ್ಬಿಟ್ಟಿದ್ದೀನಿ. ಅಕ್ಕಿ ಯಾಕೋ ಮತ್ತೆ ಮೊಟ್ಟೆ ಇಕ್ಕಂಗಿತ್ತು, ನಾನು ಮೊಟ್ಟೆ ಇಕ್ಬಾರ್ದು. ಏನಕ್ಕೆ ಅಂದ್ರೆ ಅಕ್ಕಿ ಆಲ್ರೆಡಿ ಸ್ವಲ್ಪ ವೀಕ್ ಆಗಿದೆ. ಇನ್ನೊಂದ್ಸಲಿ ಮೊಟ್ಟೆ ಇಕ್ಬಿಟ್ರೆ ಅಕ್ಕಿ ಫುಲ್ ಸೀಕ್ಲು ಹೊಡೆದು ಬಿಡುತ್ತೆ. ಅದಕ್ಕೆ ಒಂದ್ಸಲಿ ಪಟ ಈಗ ನಿಮ್ಗೆ ತೋರಿಸ್ತೀನಿ. ಆ ಸೈಜ್ ಬಂದಿ ಸೆಕ್ನೆ ಅಕ್ಕಿ ಜೊತೆ ಕಿತ್ತಾಕೊಂಬಿಡಿ ಓಕೆನಾ. ಬನ್ನಿ ಪಟ ತೋರಿಸ್ತೀನಿ ನಿಮ್ಗೆ. ನಾ ಪಟಗಳನ್ನೆಲ್ಲ ಈಗ ಈ ಕಡೆ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಓಕೆನಾ. ಇದು ನಮ್ದು ಸುರ್ಮಿ ಪಟ. ಈ ಪಟ ಮತ್ತೆ ಇಲ್ಲಿದೆಯಲ್ಲ ಚಿಕ್ಕ ಪಟ, ಇದು ಎರಡರೂ ಒಂದೇ ಪಟ ಓಕೆನಾ. ಆದ್ರೆ ಇದ್ರ ಗ್ರೋತ್ ನೋಡಿ, ಇದ್ರ ಗ್ರೋತ್ ನೋಡಿ. ಅದ್ರ ಹಿಂದೆ ಇರೋದು ನಮ್ದು ಜಾಕ್ ಪಟ ಓಕೆನಾ. ಇವೆರಡು ಸ್ವಲ್ಪ ಒಂದೇ ತರ ಇದೆ ಅಂದ್ಬಿಟ್ಟು ಅದ್ರ ಜೊತೆ ಹಾಕೊಂಡಿದ್ದೀನಿ. ಎರಡಕ್ಕೂ ಸ್ವಲ್ಪ ಕಡಲೆಕಾಳು, ಆಮೇಲೆ ಹುಳ್ಳಿಕಾಳು, ಆಮೇಲೆ ಸ್ವಲ್ಪ ಸಿರ್ಲಾಕು ಎಲ್ಲ ನೀಟಾಗಿ ಕೊಟ್ಟು ಅಕ್ಕಿನ ಆರೋಗ್ಯ ಆಗೋ ಥರ ನೋಡ್ಕೊಂಡು A to Z ಸಿರಪ್ ಎಲ್ಲ ಕೊಟ್ಕೊಂಡು ಅಕ್ಕಿನ ನೀಟಾಗಿ ಪಟಾನ ಚೆನ್ನಾಗಿ ನೋಡ್ಕೊಬೇಕು ಓಕೆನಾ. ಅದಕ್ಕೋಸ್ಕರ ಅಷ್ಟೇ. ನಾನು ಹೇಳಿದ್ನಲ್ಲ ನಿನ್ನೆ ತೋರಿಸಿದೆ ನಿಮಗೆ, ಇದು ನಮ್ಮ ಇದ್ರ ಪಟ, ಸುರ್ಮಿ ಪಟ ನೋಡಿ ಯಾವ ಥರ ಬರ್ತಾ ಇದೆ ನೋಡೋಣ. ಕತಂಗ ಬರ್ತಾ ಇದೆ ಓಕೆನಾ. ಇನ್ನು ಇಲ್ಲಿ ಈ ಕಡೆ ಗೂಡಿಗೆ ಬಂದರೆ ಈ ರೀತಿ ತೋರಿಸ್ತೀನಿ. ಆ ಕಡೆ ಗೂಡಲ್ಲೂ ಸಹ ಈ ಗೂಡು ಸೈಡಿಗೆ ಬಂದರೆ ನಾವು ತಾಮ್ರಾಲು ಮತ್ತು ನೋಡಿ ನಮ್ಮ ಗುಲ್ದಾರ್ ಪಾಟ ಅಂದರೆ ಅದ್ರ ಜೊತೆ ಕಿತ್ತಾಕಿದ್ದೀನಿ. ಇದನ್ನು ಸಹ ಜೊತೆ ಕಿತ್ತಾಕಿದ್ದೀನಿ. ಫಸ್ಟು ಗೂಡು ಕ್ಲೀನ್ ಮಾಡ್ಕೊಬೇಕು ಓಕೆನಾ. ಇವತ್ತು ಬೇಗ ಬಂದಿದ್ದೀನಿ, ಗೂಡೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇದನ್ನು ಸ್ವಲ್ಪ ಛತ್ರಿಗೆ ಹಾಕ್ಕೊತಾ ಇದ್ದೀನಿ ಈ ನಡುವೆ. ಗೊತ್ತಲ್ಲ ಅಕ್ಕಿ ತುಂಬ ಚೆನ್ನಾಗಾಗಿದೆ ನೋಡಿ. ಇವಾಗ ಮನೆಗೆ ಬಂದಾದಮೇಲೆ ಓಕೆ ಪರವಾಗಿಲ್ಲ. ಆಲ್ರೆಡಿ ಇವತ್ತು ಆಗಲಿ ಇಷ್ಟಕ್ಕಿ ಈ ಸಲ ಈ ಬ್ಯಾಚಲ್ಲಿ ಯಾಕೋ ಇಷ್ಟೊಂದು ಅಕ್ಕಿ ಕಳ್ಕೊಂಡಿರೋದು ನಾನು ಓಕೆನಾ. ಪಟ್ಟಗಳು ಯಾವುದು ಅಕ್ಕಿ ಮನೆ ಮೇಲೆ ಕೂರಲೇ ಇಲ್ಲ ಅಂದರೆ ಬಿಟ್ಟಂಗೆ ಅಕ್ಕಿಗಳೆಲ್ಲ ನುಗ್ಬಿಟ್ಟು ಅಕ್ಕಿಗಳೆಲ್ಲ ಮೇಲಾಗೆ ಅಕ್ಕಿ ಎಷ್ಟೊಂದು ಅಕ್ಕಿ ಕಳ್ಕೊಂಡಿದ್ದೀನಿ ನಾನು ಓಕೆನಾ. ಈಗ ನಿಮಗೆ ಪಟಗಳನ್ನೆಲ್ಲ ಓಕೆನಾ ನನಗೆ ಸ್ವಲ್ಪ ನಾನು ಸ್ವಲ್ಪ ತಿಳ್ಕೊಂಡೆ. ಈ ನಡುವೆ ಪಟಗಳನ್ನೆಲ್ಲ ಯಾವ ಥರ ಬಿಡ್ಕೊಂಬರ್ಬೇಕು ಅನ್ನೋದನ್ನ ಒಂದು ತಿಳ್ಕೊಂಡಿದ್ದೀನಿ ಓಕೆನಾ. ಆ ಪಟನ ಯಾವ ಥರ ಅಂದರೆ ಯಾವ ಥರ ಅಕ್ಕಿನ ಚಕ್ಕರಿಗೆ ಬಿಡಬೇಕು, ಯಾವ ರೇಂಜಿಗೆ ಬಂದಾಗ ಬಿಡಬೇಕು, ಯಾವ ಥರ ಬಾಲ ಕಟ್ ಬಿಡಬೇಕು ಅನ್ನೋದೆಲ್ಲ ಪೂರ್ತಿ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ. ಪಟಗಳನ್ನೆಲ್ಲ ತೋರಿಸ್ತೀನಿ. ಅಕ್ಕಿನ ಯಾವ ಥರ ಮೇಲಿಂದ ಕೆಳಗಡೆ ಓಡಿಸ್ಕೊಬೇಕು, ಆ ಪಟಗಳು ಯಾವಾಗ ಛತ್ರಿಗೆ ರೂಢಿ ಆಗಿದೆ, ಯಾವಾಗ ಅಕ್ಕಿ ಬಿಡ್ಬೋದು, ಯಾವುದ್ರ ಜೊತೆ ಬಿಡ್ಬೋದು ಅನ್ನೋದೆಲ್ಲ ನಿಮಗೆ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ. ಜೊತೆ ಇವಾಗ ಕಿತ್ತಾಕಿರೋದಲ್ವಾ, ಅದಕ್ಕೆ ಅಕ್ಕಿಗಳೆಲ್ಲ ಸ್ವಲ್ಪ ರ್ಯಾಶ್ ಆಗಿಬಿಟ್ಟಿದೆ. ಜೊತೆ ಕಿತ್ತಾಕಿದಾರಲ್ಲ ಇನ್ನೂ ಒಂದು ವಾರ ಓಕೆನಾ. ಇವತ್ತು ಅಕ್ಕಿ ಬಿಟ್ಟಿದ್ದೀನಿ, ನಾಳೆ ಅಕ್ಕಿಗಳಿಗೆಲ್ಲ ಉಳ್ಕಾಕ್ತೀನಿ. ಉಳ್ಕಾಕಿ ಅಕ್ಕಿಗೆ ಸ್ವಲ್ಪ ದೊಡ್ಡ ಮೇವು ಅಂದರೆ ಅದೇ ಗೋಧಿ ಜೋಳ ಕೊಡಲ್ಲ. ಗೋಧಿ ಜೋಳ ಬಿಟ್ಟು ಬೇರೆ ಸ್ವಲ್ಪ ಯಾವ ಥರ ಈಟ್ ಇದೆಯೋ ಆ ಪದಾರ್ಥಗಳು ಮಾತ್ರ ಅಕ್ಕಿಗಳು ಕೊಡ್ತೀನಿ. ಸ್ವಲ್ಪ ಬೆಲ್ಲದ ನೀರನ್ನ ಅಕ್ಕಿಗೆ ಕೊಡ್ರಿ ಓಕೆನಾ. ಅದ್ರ ಸ್ವಲ್ಪ ಡೈಜೆಷನ್ಗೂ ಸಹ ತುಂಬ ಒಳ್ಳೇದು ಓಕೆನಾ. ಬೆಲ್ಲದ ನೀರು ಕೊಡ್ರಿ ಅಕ್ಕಿಗೆ, ಸ್ವಲ್ಪ ಡೈಜೆಷನ್ ಆಗೋದಕ್ಕೆ ಎಲ್ಲ ಚೆನ್ನಾಗಾಗುತ್ತೆ. ಪಟಗಳಿಗೂ ಸಹ ಕೊಡ್ಬೋದು, ಏನು ತೊಂದರೆ ಏನಿಲ್ಲ ಓಕೆನಾ. ಜಾಸ್ತಿ ಕೊಡೋಕೆ ಹೋಗ್ಬಿಡಿ ಓಕೆನಾ. ಅದೊಂದು ಬಿಟ್ಟು ಅಷ್ಟೇ.
ಹೊಸ ಪಟ ಅಂದರೆ ಹೊಸದು ಕೇಳಿದ್ರು ಪಟ ತೋರಿಸಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಓಕೆನಾ, ಅಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.